ನಮಸ್ಕಾರ ಸ್ನೇಹಿತರೆ. ಹಿಂದಿನ ವಿಡಿಯೋದಲ್ಲಿ ಹೇಳಿದ ಹಾಗೆ ಇವತ್ತು ನಾವು ಅಫರ್ಮೇಷನ್ಸ್ ಅಥವಾ ದೃಢೀಕರಣಗಳನ್ನು ಹೇಗೆ ಬರ್ಕೊಳ್ಳೋದು ಮತ್ತು ಹೇಗೆ ಪ್ರಾಕ್ಟೀಸ್ ಮಾಡೋದು ಅಂತ ನೋಡೋಣ. ನೀವಿನ್ನೂ ಪೆನ್ನು ಮತ್ತು ಪೇಪರ್ನ ತಗೊಂಡಿಲ್ಲ ಅಂತಂದರೆ ಕೂಡಲೇ ಹೋಗಿ ತಗೊಂಡು ಬಂದು ಕೂತ್ಕೊಳ್ಳಿ. ನಾವು ಅಫರ್ಮೇಷನ್ಸ್ನ ಯಾವುದೋ ಒಂದು ಗುರಿಯ ಸಲುವಾಗಿ ಮಾತ್ರ ಮಾಡ್ಕೊಳ್ಬಾರ್ದು. 4 ವಿಭಾಗಗಳಲ್ಲಿ ಮಾಡ್ಕೊಳ್ಬೇಕು. ಯಾವುದ್ಯಾವುದು ಅಂದರೆ ನಮ್ಮ ಆರೋಗ್ಯ, ನಮ್ಮ ಸಂಬಂಧಗಳು, ನಮ್ಮ ವೃತ್ತಿಯಲ್ಲಿ ನೀವು ಕೆಲಸ ಮಾಡುವವರಾಗಿದ್ದರೆ, ಮತ್ತು ನಮ್ಮ ಹಣದ ವಿಷಯದಲ್ಲಿ. ಈ 4 ವಿಭಾಗಗಳು ತುಂಬಾ ಮುಖ್ಯ ಅಲ್ವಾ ನಮ್ಮ ಜೀವನದಲ್ಲಿ. ಅದಕ್ಕೆ ನಾವು 4 ವಿಭಾಗಗಳಲ್ಲೂ ಕೂಡ ಅಫರ್ಮೇಷನ್ಸ್ ಅಥವಾ ದೃಢೀಕರಣಗಳನ್ನು ಮಾಡಿಕೊಳ್ಬೇಕು ಸ್ನೇಹಿತರೆ. ಉದಾಹರಣೆಗೆ ಈಗ ನಾವು ಮೊದಲು ಆರೋಗ್ಯ ವಿಭಾಗವನ್ನು ಆಯ್ಕೆ ಮಾಡಿಕೊಳ್ಳೋಣ. ಅದನ್ನು ನಾನು ತಿಳಿಸ್ಕೊಡ್ತೀನಿ. ಅದೇ ರೀತಿಯಲ್ಲಿ ಸೇಮ್ ಟು ಸೇಮ್ ನೀವು ಉಳಿದ 3 ವಿಭಾಗಕ್ಕೆ, ಅಂದರೆ ನಿಮ್ಮ ಸಂಬಂಧಗಳು, ಹಣ ಮತ್ತು ನಿಮ್ಮ ವೃತ್ತಿಗೆ ನಿಮ್ಮ ಏನೇನು ಗುರಿಗಳಿದೆಯೋ ಅದನ್ನು ಮಾಡ್ತಾ ಹೋಗಿ. ಆರೋಗ್ಯದ ವಿಷಯದಲ್ಲಿ ಬಂದರೆ ಫಸ್ಟ್ ನೀವು ಮೊದಲಿಗೆ ಗ್ರ್ಯಾಟಿಟ್ಯೂಡ್ ಅಂದರೆ ಧನ್ಯವಾದವನ್ನು ಹೇಳಬೇಕು. ಆಲ್ರೆಡಿ ನಿಮ್ಮ ಹತ್ರ ಏನಿದೆ ಅಲ್ವಾ, ಅದಕ್ಕೆ ಧನ್ಯವಾದನ ಹೇಳಬೇಕು. ಬರ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ದೇವರೇ ಥ್ಯಾಂಕ್ಸ್, ನನ್ನನ್ನು ತುಂಬ ಆರೋಗ್ಯದಿಂದ ಇಟ್ಟಿದೆಯಾ. ನಾನು ಬೇರೆಯವ್ರ ಮೇಲೆ ಅವಲಂಬನೆ ಇಲ್ಲದೆ ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡಿದ್ದೀನಿ. ನನ್ನ ಕೆಲಸಗಳನ್ನು ನಾನು ಮಾಡ್ಕೊಳ್ತಾ ಇದ್ದೀನಿ. ಈ ಉತ್ತಮ ಆರೋಗ್ಯವನ್ನು ಕೊಟ್ಟಿದ್ದಕ್ಕಾಗಿ ನಿನಗೆ ಧನ್ಯವಾದಗಳು. ಇದು ಮೊದಲನೇದು, ಅಂದರೆ ಗ್ರ್ಯಾಟಿಟ್ಯೂಡ್ ಫಸ್ಟ್. ಆಮೇಲೆ ನಿಮ್ಮ ಗೋಲ್ ಏನಿದೆ. ಒಂದು ವೇಳೆ ನೀವು ಏನಾದರೂ ತೂಕವನ್ನು ಕಡಿಮೆ ಮಾಡಿಕೊಳ್ಬೇಕು ಅಂತ ಇದ್ದರೆ, ಅಥವಾ ನಿಮ್ಮ ಐಡಿಯಲ್ ಬಾಡಿ ವೆಯ್ಟ್ನ ಹೊಂದಬೇಕು ಅಂತ ಇದ್ದರೆ, ಆವಾಗ ನಾನು 50 kgs ಆಲ್ರೆಡಿ ಅಚೀವ್ ಮಾಡಿದ್ದೀನಿ ಅಂತ ಸೆಕೆಂಡ್ ಅಫರ್ಮೇಷನ್ ಬರ್ಕೊಳ್ಬೇಕು. ಥರ್ಡ್ ಅಫರ್ಮೇಷನ್ ಏನಂದರೆ, ಇದು ನಿಮ್ಮ ಆ್ಯಕ್ಷನ್ ಅಫರ್ಮೇಷನ್ ಆಗಿರುತ್ತೆ. ಆವಾಗ ನೀವು ಐ ಲವ್ ಟು ಡೂ ಮೈ ಎಕ್ಸಸೈಸಸ್ ಎವ್ರಿ ಡೇ. ಐ ಲವ್ ಟು ಹ್ಯಾವ್ ಹೆಲ್ದಿ ಫುಡ್ ಎವ್ರಿ ಡೇ. ನಾನು ಖುಷಿಯಿಂದ ಪ್ರತಿದಿನ ಎಕ್ಸಸೈಸ್ ಮಾಡ್ತೀನಿ. ಪ್ರತಿದಿನ ಎಕ್ಸಸೈಸ್ ಮಾಡೋದು, ಜಿಮ್ಮಿಗೆ ಹೋಗೋದು ಅಂತಂದರೆ ನನಗೆ ತುಂಬ ಇಷ್ಟ. ಮತ್ತು ನಾನು ಆರೋಗ್ಯಕರವಾಗಿರೋ ಆಹಾರವನ್ನೇ ತಗೊಳ್ತೀನಿ. ಆರೋಗ್ಯಕರ ಆಹಾರ ಅಂತಂದರೆ ಅಲ್ಲಿ ಅದರ ಅರ್ಥ ಜಂಕ್ ಫುಡ್ ನೀವು ತಿಂತಾ ಇಲ್ಲ ಅಂತ, ಅದರೊಳಗಡೆ ಸೇರಿದೆ. ಓಕೆ, ಈ ಥರ ಆ್ಯಕ್ಷನ್ ಅಫರ್ಮೇಷನ್ನ ಥರ್ಡ್ ಒನ್ ಆಗಿ ನೀವು ಬರ್ಕೊಳ್ಬೇಕು. ನೆಕ್ಸ್ಟು ನಿಮ್ಮ ಪ್ರೊಫೆಷನ್ಗೆ ಹೋಗೋದಾದರೆ, ಆವಾಗ ಫಸ್ಟ್ ಥ್ಯಾಂಕಿಂಗ್ ಅಫರ್ಮೇಷನ್ ಅಲ್ವಾ, ಗ್ರ್ಯಾಟಿಟ್ಯೂಡ್ ಅಫರ್ಮೇಷನ್. ಅದನ್ನ ಏನಂತ ಹೇಳ್ತೀರಾ? ಥ್ಯಾಂಕ್ ಗಾಡ್, ನನಗೆ ಈಗಾಗಲೇ ಒಂದು ಒಳ್ಳೆಯ ಕೆಲಸ ಇದೆ, ಅದಕ್ಕಾಗಿ ನಿನಗೆ ಧನ್ಯವಾದಗಳು. ಎರಡನೇದು ಏನಂತಂದರೆ, ಈ ಕೆಲಸದಲ್ಲಿ ನನಗೆ ಈ ಪ್ರಮೋಷನ್ ಸಿಕ್ಕಿದೆ ಆಲ್ರೆಡಿ. ಫಾರ್ ಎಕ್ಸಾಂಪಲ್, ನೀವು ಈಗ ಎಕ್ಸಿಕ್ಯೂಟಿವ್ ಇದ್ದೀರಾ, ನೆಕ್ಸ್ಟ್ ಮ್ಯಾನೇಜರ್ ಪೋಸ್ಟಿಗೋ ಅಥವಾ ಸೀನಿಯರ್ ಎಕ್ಸಿಕ್ಯೂಟಿವ್ ಪೋಸ್ಟಿಗೆ ಹೋಗಬೇಕು ಅಂತಂದರೆ ಆಲ್ರೆಡಿ ಅದು ಆಗಿರೋ ಥರ ನೀವು ಹೇಳ್ಕೊಳ್ಬೇಕು. ನಾನು ಆಲ್ರೆಡಿ ಸೀನಿಯರ್ ಎಕ್ಸಿಕ್ಯೂಟಿವ್ ಅಥವಾ ಮ್ಯಾನೇಜರ್ ಪೋಸ್ಟಲ್ಲಿ ಇದ್ದೀನಿ ಅಂತ ಹೇಳಬೇಕು. ಥರ್ಡ್ ಆ್ಯಕ್ಷನ್ ಅಫರ್ಮೇಷನ್ ಏನಿರಬೇಕು ಅಂತ ಅಂದರೆ, ನನಗೆ ಪ್ರತಿದಿನ ಕೆಲಸಕ್ಕೆ ಹೋಗೋಕ್ಕೆ ತುಂಬ ಇಷ್ಟ ಆಗುತ್ತೆ. ನಾನು ನನ್ನ ಕೆಲಸವನ್ನು ಪ್ರೀತಿಸ್ತೀನಿ. ನೆಕ್ಸ್ಟ್ ಲೆವೆಲ್ಗೆ ಹೋಗೋದಕ್ಕೆ ಏನೇನು ಬೇಕೋ ಆ ಎಲ್ಲ ಕೆಲಸಗಳನ್ನ ನಾನು ತುಂಬ ಖುಷಿಯಿಂದ ಮಾಡ್ತಾಯಿದ್ದೀನಿ ಅಂತ ಅನ್ನೋದು ನಿಮ್ಮ ಥರ್ಡ್ ಆ್ಯಕ್ಷನ್ ಅಫರ್ಮೇಷನ್ ಆಗಿರಬೇಕು. ಮುಂದಿನದ್ದು ನಿಮ್ಮ ಸಂಬಂಧಗಳು ಅಥವಾ ರಿಲೇಷನ್ಶಿಪ್ ಅಫರ್ಮೇಷನ್ಸ್ ಹೇಗಿರಬೇಕು ಅಂತ ಅಂದರೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಎಲ್ಲದಕ್ಕಿಂತ ಮೊದಲಿಗೆ ಥ್ಯಾಂಕ್ ಯು ಗಾಡ್, ನನಗೆ ಒಳ್ಳೆಯ ಅಪ್ಪ ಅಮ್ಮನ್ನ ಕೊಟ್ಟಿದೆಯಾ. ನನಗೆ ಪೇರೆಂಟ್ಸ್ ಇದ್ದಾರೆ. ನಿಮಗೆ ಗೊತ್ತಲ್ವ, ಎಷ್ಟೋ ಜನಕ್ಕೆ ಸಿಂಗಲ್ ಪೇರೆಂಟ್ ಇರ್ತಾರೆ, ಅಥವಾ ಕೆಲವೊಬ್ಬರು ತಮ್ಮ ಬಾಲ್ಯದಲ್ಲೇ ಅಪ್ಪ ಅಮ್ಮನ್ನ ಕಳ್ಕೊಂಡಿರ್ತಾರೆ. ನಿಮಗೆ ಈಗಲೂ ನಿಮ್ಮ ಪೇರೆಂಟ್ಸ್ ಇದ್ದಾರೆ ಅಂತಂದರೆ ನೀವು ತುಂಬ ಲಕ್ಕಿ, ತುಂಬ ಪುಣ್ಯಶಾಲಿಗಳು ನೀವು. ಸೊ ಫಸ್ಟ್ ಅಫರ್ಮೇಷನ್ ಅದಕ್ಕೆ ಥ್ಯಾಂಕ್ಸ್ ಹೇಳಬೇಕು, ಗ್ರ್ಯಾಟಿಟ್ಯೂಡ್. ಥ್ಯಾಂಕ್ ಗಾಡ್, ನನ್ನ ಪೇರೆಂಟ್ಸ್ ನನ್ನ ಜೊತೆಗಿದ್ದಾರೆ, ಅವರು ತುಂಬ ನನ್ನ ಪ್ರೀತಿಸ್ತಾರೆ, ಕಾಳಜಿಯಿಂದ ನೋಡ್ಕೊಂಡಿದ್ದಾರೆ, ಅದಕ್ಕಾಗಿ ಧನ್ಯವಾದಗಳು. ಆಮೇಲೆ ಎರಡನೇದು, ನನ್ನ ಮನೆಯಲ್ಲಿ ಎಲ್ಲರ ಜೊತೆಗೂ ನಾನು ಒಳ್ಳೆಯ ಸಂಬಂಧವನ್ನು ಹೊಂದಿದ್ದೀನಿ. ನನ್ನ ಆಫೀಸಲ್ಲಿ ಎಲ್ಲರ ಜೊತೆಗೂ ನಾನು ಒಳ್ಳೆಯ ವೃತ್ತಿಪರ ಸಂಬಂಧವನ್ನು ಹೊಂದಿದ್ದೀನಿ. ನನ್ನ ಲೈಫ್ ಪಾರ್ಟ್ನರ್ ಜೊತೆಗೆ ತುಂಬ ಪ್ರೀತಿಯಿಂದ ಇದ್ದೀನಿ. ನನ್ನ ಲೈಫ್ ಪಾರ್ಟ್ನರ್ ಅಂದರೆ ನನ್ನ ಸಂಗಾತಿ, ಜೀವನ ಸಂಗಾತಿ ಏನಿದ್ದಾರೆ ಅವರಂದರೆ ನನಗೆ ತುಂಬ ಇಷ್ಟ. ವಿ ಆರ್ ಮೇಡ್ ಫಾರ್ ಈಚ್ ಅದರ್, ಈ ಥರ ಹೇಳ್ಕೊಳ್ಬೇಕು. ಥರ್ಡ್ ಆ್ಯಕ್ಷನ್ ಅಫರ್ಮೇಷನ್ ಇಲ್ಲಿ ಏನಿರಬೇಕು ಅಂತಂದರೆ, ನಿಮ್ಮ ಪೇರೆಂಟ್ಸಿಗೋಸ್ಕರ ಪ್ರತಿದಿನ ನಾನು 5ರಿಂದ 10 ನಿಮಿಷ ಅವ್ರ ಜೊತೆಗೆ ಒಳ್ಳೆಯ ಸಮಯವನ್ನು ಕಳೀತಾ ಇದ್ದೀನಿ, ಅದರಿಂದ ನಂಗೆ ತುಂಬ ಖುಷಿ ಸಿಗ್ತಾ ಇದೆ. ನಿಮ್ಮ ಲೈಫ್ ಪಾರ್ಟ್ನರ್
ಗೆ ನೀವು ಸಮಯವನ್ನು ಕೊಡ್ತಾ ಇದ್ದೀರಾ. ಅದು ಹೇಗೆ ಹೇಳ್ಬೋದು ಅಂತಂದರೆ, ನನ್ನ ಲೈಫ್ ಪಾರ್ಟ್ನರ್ ಜೊತೆ ಟೈಮ್ ಕಳೆಯೋದಂದರೆ ನನಗೆ ತುಂಬ ಇಷ್ಟ. ನಾನು ಅವ್ರಿಗೆ ದಿನದಲ್ಲಿ ಒಂದು 10 ನಿಮಿಷವನ್ನಾದರೂ ಕೊಡ್ತೀನಿ. ಅದರಿಂದ ನನಗೆ ಖುಷಿ ಸಿಗುತ್ತೆ. ನನಗೆ ನನ್ನ ಮಕ್ಕಳ ಜೊತೆಗೆ ಆಟ ಆಡೋದು, ಅವ್ರ ಜೊತೆಗೆ ಹೊರಗಡೆ ಹೋಗೋದು ಅಂತಂದರೆ ತುಂಬ ಇಷ್ಟ. ನಾನು ಅವ್ರಿಗೆ ಕ್ವಾಲಿಟಿ ಟೈಮ್ನ ಕೊಡ್ತಾ ಇದ್ದೀನಿ ಅನ್ನೋದು ನಿಮ್ಮ ಥರ್ಡ್ ಆ್ಯಕ್ಷನ್ ಅಫರ್ಮೇಷನ್ ಆಗಿರಬೇಕು. ಮುಂದಿಂದು ಹಣದ ವಿಷಯಕ್ಕೆ ಹೋಗೋದಾದರೆ, ಥ್ಯಾಂಕ್ ಯು ಗಾಡ್, ಏನೆಲ್ಲ ಹಣ ನನ್ನ ಲೈಫಲ್ಲಿ ಈಗ ಇದೆ, ಏನೆಲ್ಲ ದುಡ್ಡು ಇದೆ ನನ್ನ ಲೈಫಲ್ಲಿ, ಅದಕ್ಕೋಸ್ಕರ ಥ್ಯಾಂಕ್ಸ್. ನಾನು ಪ್ರತಿದಿನದ ಊಟವನ್ನು ಮಾಡುವಷ್ಟು ದುಡ್ಡು ನನ್ನ ಹತ್ರ ಇದೆ. ಒಂದು ಜೊತೆ ಈಗ ಹೊಸ ಬಟ್ಟೆ ಬೇಕು ಅಂದರೆ ಅದನ್ನು ಕೊಂಡ್ಕೊಳ್ಳೋ ಶಕ್ತಿ ನನ್ನಲ್ಲಿದೆ. ಅಷ್ಟು ಮಿನಿಮಮ್ ಅಂತೂ ಎಲ್ಲರ ಹತ್ರ ಇರುತ್ತೆ ಅಲ್ವಾ. ಅದಕ್ಕಾಗಿ ನನ್ನ ಹತ್ರ ಈಗ ಏನೇನು ದುಡ್ಡು ಇದೆಯೋ, ಅಥವಾ ದುಡ್ಡಿನ ಆ ವ್ಯಾಲ್ಯೂಯಬಲ್ ಥಿಂಗ್ಸ್ ಏನಿದೆಯೋ, ನಿಮ್ಮ ಮನೆ ಆಗಿರ್ಬೋದು, ನಿಮ್ಮ ಪಾಸ್ತಿಗಳಾಗಿರ್ಬೋದು, ಅಥವಾ ನಿಮ್ಮ ಬಂಗಾರ ಒಡವೆಗಳಾಗಿರ್ಬೋದು, ಅದಕ್ಕೆಲ್ಲದಕ್ಕೂ ಥ್ಯಾಂಕ್ಸ್ ಹೇಳಿ. ಅದೆಲ್ಲದೂ ಕೂಡ ಧನದ ರೂಪದಲ್ಲೇ ಇಲ್ಲದೆ ಇರ್ಬೋದು, ಆದರೆ ನಿಮಗೆ ಅದು ಬೆಲೆ ಬಾಳುವಂಥ ವಸ್ತು ಅಲ್ವಾ. ಸೊ ಅದು ಮನಿ ಅಥವಾ ಹಣದ ವಿಭಾಗದಲ್ಲೇ ಬರುತ್ತೆ. ಅದಕ್ಕಾಗಿ ಥ್ಯಾಂಕ್ಸ್ ಹೇಳಿ. ನಿಮ್ಮ ಹತ್ರ ಚಿಕ್ಕ ಒಂದು ಉಂಗುರನೇ ಇರ್ಬೋದು, ಅದಕ್ಕಾಗಿ ಥ್ಯಾಂಕ್ಸ್ ಹೇಳಿ. ಆಮೇಲೆ ನಿಮ್ಮ ಗೋಲ್ ಏನಿರುತ್ತೆ ಹಣವನ್ನು ಸಂಪಾದಿಸೋದ್ರ ಬಗ್ಗೆ, ಫಾರ್ ಎಕ್ಸಾಂಪಲ್ ಕೆಲವೊಬ್ಬರಿಗೆ ಒಂದು ತಿಂಗಳಿಗೆ 50,000 ಬರ್ತಾ ಇದೆ ಆದಾಯ ಅಂತಂದರೆ, ಅದು ಬಾಡಿಗೆಯಿಂದಾಗಿರ್ಬೋದು, ಅಥವಾ ಸಂಬಳದ ರೂಪದಲ್ಲಾಗಿರ್ಬೋದು, ಅಥವಾ ಇನ್ವೆಸ್ಟ್ಮೆಂಟ್ದು ಪ್ರಾಫಿಟ್ ರಿಟರ್ನ್ಸ್ ಆಗಿರ್ಬೋದು. 50,000 ಬರ್ತಾ ಇದೆ ಅಂತ ಉದಾಹರಣೆಗೆ ತೊಗೊಳ್ಳೋಣ. ಅದನ್ನು ನೀವು ನೆಕ್ಸ್ಟ್ ಲೆವೆಲಿಗೆ ತೊಗೊಂಡು ಹೋಗಬೇಕು ಅಂತಂದರೆ ಒಂದೇ ಸಾರಿ 1,00,000ಕ್ಕೆ ತೊಗೊಂಡು ಹೋಗಬೇಡಿ. ಬಿಕಾಸ್ ನಿಮ್ಮ ಮೈಂಡ್ ಒಪ್ಕೊಳ್ಳಲ್ಲ ಅದನ್ನು. ನೀವು ಅದನ್ನು 75,000ಕ್ಕೆ ಅಂತ ಹೆಚ್ಚಿಗೆ ಮಾಡ್ಕೋಬೋದು. ಆವಾಗ ಅಫರ್ಮೇಷನ್ ಹೇಗಿರಬೇಕು ಅಂತಂದರೆ, ತುಂಬ ಕಂಫರ್ಟಬಲ್ ಆಗಿ, ಈಸಿಯಾಗಿ, ಆರಾಮಾಗಿ ನಾನು ಪ್ರತಿ ತಿಂಗಳಿಗೆ 75,000 ರೂಪಾಯಿ ಆದಾಯವನ್ನು ಗಳಿಸ್ತಾ ಇದ್ದೀನಿ ಅಂತ ನಿಮ್ಮ ಸೆಕೆಂಡ್ ಅಫರ್ಮೇಷನ್ ಬೇಕು. ಥರ್ಡ್ ಒನ್ ಏನು, ಆ್ಯಕ್ಷನ್ ಅಫರ್ಮೇಷನ್. ನನ್ನ ಗುರಿ 75,000 ರೂಪಾಯಿ ಏನಿದೆ ಪ್ರತಿ ತಿಂಗಳಿಗೆ ಬರಬೇಕು ಅಂತ, ಅದಕ್ಕೆ ಬೇಕಾಗಿರುವಂಥ ಎಲ್ಲ ಕೆಲಸಗಳನ್ನ ನಾನು ತುಂಬ ಖುಷಿಯಿಂದ ಮಾಡ್ತಾಯಿದ್ದೀನಿ, ತುಂಬ ಆರಾಮಾಗಿ, ರಿಲ್ಯಾಕ್ಸ್ಡಾಗಿ, ಕಂಫರ್ಟಬಲಾಗಿ ಮಾಡ್ತಾಯಿದ್ದೀನಿ ಅಂತ ನೀವು ಹೇಳಬೇಕು. ಯಾಕೆ ಇಲ್ಲಿ ಹಣದ ವಿಷಯದಲ್ಲಿ ಕಂಫರ್ಟಬಲ್ ಆಗಿ, ಆರಾಮಾಗಿ ಅಂತ ವರ್ಡ್ಸ್ನ ಯೂಸ್ ಮಾಡ್ತಾಯಿದ್ದೀನಿ ಅಂತ ಅಂದರೆ, ನಿಮ್ಮ ಮೈಂಡು ಇದ್ದಕ್ಕಿದ್ದ ಹಾಗೆ ಒಪ್ಕೊಳ್ಳಲ್ಲ. ಅದು ಲಾಜಿಕ್ ಆಗೋಕ್ಕೆ ಶುರು ಮಾಡಿಬಿಡುತ್ತೆ. ಅದು ಹೆಂಗಾಗುತ್ತೆ, ಈ ಥರ ಹೆಂಗಾಗುತ್ತೆ, 75,000 ಇನ್ನೆಲ್ಲಿಂದ ಬರ್ಬೋದು ಅಂತ ಕ್ವಶನ್ ಮಾಡೋಕ್ಕೆ ಶುರು ಮಾಡುತ್ತೆ. ಈ ಟೈಮಲ್ಲಿನೇ ನೀವು ಏನಾಗಬೇಕು ಅಂತಂದರೆ, ಯು ಶುಡ್ ಥಿಂಕ್ ಆಫ್ ಮ್ಯಾಜಿಕ್ ಆಗುತ್ತೆ, ಅದ್ಭುತಗಳು ನಡೆಯುತ್ತೆ ಅನ್ನೋದನ್ನು ನೀವು ವಿಚಾರ ಮಾಡಬೇಕಾಗತ್ತೆ. ಅದಕ್ಕಾಗಿ ಎಸ್ಪೆಷಲಿ ಹಣದ ವಿಷಯದಲ್ಲಿ ಬಂದಾಗ ಬೇರೆ ಎಲ್ಲ ಎಮೋಷನ್ಸ್ಗಿಂತ ಆರಾಮಾಗಿ, ಕಂಫರ್ಟಬಲ್ ಆಗಿ, ಸುಖದಾಯಕವಾಗಿ ಅಂತ ಏನು ಹೇಳ್ತೀವಿ ಆ ಥರ ಅಂತ ಯೋಚನೆ ಮಾಡಬೇಕು. ಆವಾಗ ನಿಮ್ಮ ಮೈಂಡು ಕ್ವಶನ್ ಮಾಡೋದನ್ನ ಸ್ಟಾಪ್ ಮಾಡುತ್ತೆ. ನೀವು ಆರಾಮಾಗಿ ಅಂತ ಹೇಳಿದಾಗ ನಿಮ್ಮ ಮೈಂಡ್ ಕೂಲಾಗಿರುತ್ತೆ. ಹೊಸ ಆಪರ್ಚುನಿಟೀಸ್ ಏನು ಬೇಕು ಆ ಹಣವನ್ನು ಗಳಿಸೋದಕ್ಕೆ, ಅದ್ರ ಬಗ್ಗೆ ಯೋಚನೆಗಳು ತಾನೇ ಬರೋಕ್ಕೆ ಶುರುವಾಗುತ್ತೆ. ಒಮ್ಮೆ ನೀವು 50,000ದಿಂದ 1,00,000 ಅಂತ ಮಾಡೋಕ್ಕೆ ಹೋದರೆ ಆವಾಗ ಆಬ್ವಿಯಸ್ಲಿ ಯಾರಿಗೇ ಆಗಲಿ ಕ್ವಶನ್ ಬರುತ್ತೆ, ಹೆಂಗಪ್ಪ ಆಗುತ್ತಿದು, ಇನ್ಯಾವ ಸೋರ್ಸಿಂದ ದುಡ್ಡು ಬರೋಕ್ಕೆ ಸಾಧ್ಯ ಅಂತ ನಿಮ್ಮ ಮೈಂಡ್ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ನಾವು ಎಲ್ಲಿ ಅನ್ಕಂಫರ್ಟಬಲ್ ಆಗಿರ್ತೀವಿ ಆ ಗುರಿನ ತಲುಪೋದು ತಡ ಆಗುತ್ತೆ. ಅದಕ್ಕೆ ಈ ಥರ ಅಫರ್ಮೇಷನ್ ಬರ್ಕೊಳ್ಳಿ. ಐ ಹೋಪ್ ಈ ಎಲ್ಲ ವಿಷಯದಲ್ಲೂ ಅಫರ್ಮೇಷನ್ಸ್ ಬರ್ಕೊಳ್ಳೋಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅನಿಸುತ್ತೆ ಈ ಮಾಹಿತಿಯಿಂದ. ನೆಕ್ಸ್ಟು ಅಫರ್ಮೇಷನ್ಸ್ನ ಹೇಗೆ ಓದ್ಕೊಳ್ಬೇಕು ಅಂತ ನೋಡೋಣ. ನೀವು ಅಫರ್ಮೇಷನ್ನ ಬೆಳಗ್ಗೆ ಮತ್ತು ರಾತ್ರಿ ಟೈಮಲ್ಲಿ ಓದ್ಕೊಳ್ಳಿ. ಎಸ್ಪೆಷಲಿ ಎದ್ದ ತಕ್ಷಣ ಮತ್ತು ರಾತ್ರಿ ಇನ್ನೇನು ಮಲಗ್ತೀರಾ ಅಂತ ಅನ್ನುವಾಗ ನೀವು ಹೇಳ್ಕೊಳಕ್ಕೆ ಶುರು ಮಾಡಿ. ಬೆಳಗ್ಗೆ ಎದ್ದಾಗ ಯಾವುದಾದ್ರೂ ಒಂದು ಕಾಮ್ ಆಗಿರೋ ನೇಚರ್ದು ಮ್ಯೂಸಿಕ್ಕು, ಪ್ರಕೃತಿಯಲ್ಲಿ ಹಕ್ಕಿಗಳು ಚಿಲಿಪಿಲಿ ಗುಟ್ಟೋದು ಅಥವಾ ನದಿ ಹರಿಯೋ ಶಬ್ದದ ಮ್ಯೂಸಿಕ್ಕನ್ನು 1 ನಿಮಿಷ ಅಥವಾ 2 ನಿಮಿಷ ಕೇಳಿಬಿಟ್ಟು ಆಮೇಲೆ ಅಫರ್ಮೇಷನ್ಸ್ನ ಓದ್ಕೊಳ್ಳಿ. ರಾತ್ರಿ ಹೊತ್ತು ಏನು ಮಾಡಿ ಅಂತಂದರೆ, ಮಲಗಕ್ಕೆ ಹೋಗಿನ ಮುಂಚೆ ಊಟ ಎಲ್ಲ ಆದಮೇಲೆ ಹೈ ಎನರ್ಜಿ ಇರೋ ಸಾಂಗ್, ಪಾಪ್ ಸಾಂಗ್ ಅಂತ ಏನು ಹೇಳ್ತೀವಿ, ರಾಕ್ ಸಾಂಗ್, ಪಾಪ್ ಸಾಂಗ್ ಅಂತ ಏನು ಹೇಳ್ತೀವಿ, ಆ ಸಾಂಗ್ಗೆ 1 ಅಥವಾ 2 ನಿಮಿಷ ಆ ಸಾಂಗ್ನ ಕೇಳಿ. ನಿಮಗೆ ಡ್ಯಾನ್ಸ್ ಮಾಡೋ ಹವ್ಯಾಸ ಇತ್ತು ಅಂತಂದರೆ ಅಷ್ಟು ಹೈ ಎನರ್ಜಿ ಸಾಂಗ್ನ ಹಾಕ್ಕೊಂಡು 1-2 ನಿಮಿಷ ಡ್ಯಾನ್ಸ್ ಮಾಡಲೂಬಹುದು. ಮಾಡಿ ಆದಮೇಲೆ ನಿಮ್ಮ ಅಫರ್ಮೇಷನ್ಸ್ನ ಓದ್ಕೊಂಡು ಆಮೇಲೆ ನೀವು ನಿದ್ದೆಗೆ ಹೋಗ್ಬೋದು. ದಿನ ಇಡೀ ಕೆಲಸ ಮಾಡಿ ಸುಸ್ತಾಗಿರುತ್ತೆ, ಆವಾಗ ಯಾರಿಗೆ ಡ್ಯಾನ್ಸ್ ಮಾಡೋಕ್ಕೆ ಎನರ್ಜಿ ಇರುತ್ತೆ ಅಂತ ಅಂದ್ಕೊಳ್ಬೇಡಿ. ಇದು ಸಾಧ್ಯ ಇದೆ, ಇದನ್ನು ಮಾಡುವಂಥ ಜನ ಇದ್ದಾರೆ. ಇದು ಟ್ರೈಡ್ ಆ್ಯಂಡ್ ಟೆಸ್ಟೆಡ್ ಮೆಥಡ್. ಅದಕ್ಕೆ ಯಾವಾಗಲೂ ನೀವು ಅಫರ್ಮೇಷನ್ಸ್ ಓದ್ಕೊಳ್ಳೋಕ್ಕಿಂತ ಮುಂಚೆ
ಹೈ ಎನರ್ಜಿ ಸಾಂಗ್ನ ಹಾಕ್ಕೊಂಡು ಆಮೇಲೆ ನಿಮ್ಮ ಅಫರ್ಮೇಷನ್ಸ್ನ ಓದ್ಕೊಳ್ಳಿ. ಬೆಳಗ್ಗೆ ಆಯಿತು ಅಂತಂದರೆ ಬೆಳಗ್ಗೆನೂ ಕೂಡ ನೀವು ಹೈ ಎನರ್ಜಿ ಸಾಂಗ್ ಹಾಕ್ಕೊಂಡು ಆಮೇಲೆ ಅಫರ್ಮೇಷನ್ಸ್ನ ಓದ್ಕೋಬಹುದು. ಹೈ ಎನರ್ಜಿ ಸಾಂಗ್ ಹಾಕ್ಕೊಂಡು ಆಮೇಲೆ ನಾವು ಅಫರ್ಮೇಷನ್ಸ್ ಓದಿದಾಗ ಏನಾಗುತ್ತೆ, ನಮ್ಮ ಮೈಂಡು ಆ ಟೈಮಲ್ಲಿ ಲಾಜಿಕಲ್ ಆಗಿರಲ್ಲ. ಯಾಕೆ ಹೀಗೆ ಏನು ಅಂತ ಯೋಚನೆ ಮಾಡಲ್ಲ. ನಾವು ಪ್ರೆಸೆಂಟ್ ಮೂಮೆಂಟಲ್ಲಿ ಇರ್ತೀವಿ. ಅದಕ್ಕೋಸ್ಕರ ಅಫರ್ಮೇಷನ್ಸನ್ನು ನೀವು ಒಂದು ಮ್ಯೂಸಿಕ್, ಹೈ ಎನರ್ಜಿ ಸಾಂಗ್ ಅಥವಾ ಎನಿ ಇನ್ಸ್ಟ್ರೂಮೆಂಟಲ್ ಆಗಿರ್ಬೋದು, ಬೀಟ್ಸ್ ಆಗಿರ್ಬೋದು, ಅದನ್ನು ಕೇಳಿ ಆಮೇಲೆ ಅಫರ್ಮೇಷನ್ಸ್ನ ಓದ್ಕೊಳ್ಳಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಉಪಯೋಗ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.